ಒಂದು ಕಾಲದಲ್ಲಿ ಧರ್ಮವರ್ಮ ಎಂಬ ರಾಜನು ತನ್ನ ರಾಜ್ಯವನ್ನು ನ್ಯಾಯ ಮತ್ತು ಪ್ರಾಮಾಣಿಕತೆಯಿಂದ ಆಳುತ್ತಿದ್ದನು. ಅವನ ರಾಜ್ಯದಲ್ಲಿ ಜನರು ಸುಖವಾಗಿ ಬದುಕುತ್ತಿದ್ದರು. ಒಂದು ದಿನ ರಾಜನು ತನ್ನ ಮಂತ್ರಿಯನ್ನು ಕರೆದು, ನನ್ನ ರಾಜ್ಯದ ನಿಜವಾದ ಸಂಪತ್ತು ಯಾವುದು ಎಂದು ಕೇಳಿದನು. ಮಂತ್ರಿಯು, ಮಹಾರಾಜನೇ, ಅರಮನೆಯ ಚಿನ್ನ, ಬೆಳ್ಳಿ ಮತ್ತು ಖಜಾನೆಯೇ ನಿಮ್ಮ ಸಂಪತ್ತು ಎಂದು ಉತ್ತರಿಸಿದನು. ರಾಜನಿಗೆ ಆ ಉತ್ತರದಿಂದ ತೃಪ್ತಿಯಾಗಲಿಲ್ಲ. ಆದ್ದರಿಂದ ಅವನು ಸಾಮಾನ್ಯ ವೇಷ ಧರಿಸಿ ಊರೋ ಗ್ರಾಮಗಳನ್ನು ಸುತ್ತಾಡಿದನು. ಅಲ್ಲಿ ಒಬ್ಬ ಬಡ ರೈತ ತನ್ನ ಬಳಿ ಇದ್ದ ಸ್ವಲ್ಪ ಆಹಾರವನ್ನೇ ಹಸಿದ ಪ್ರಯಾಣಿಕನೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುವುದನ್ನು ಕಂಡನು. ಮತ್ತೊಂದು ಕಡೆ ಒಬ್ಬ ಶಿಕ್ಷಕ ಯಾವುದೇ ಪ್ರತಿಫಲದ ಆಸೆಯಿಲ್ಲದೆ ಮಕ್ಕಳಿಗೆ ವಿದ್ಯೆ ಕಲಿಸುತ್ತಿದ್ದನು. ಈ ದೃಶ್ಯಗಳನ್ನು ಕಂಡ ರಾಜನಿಗೆ ನಿಜವಾದ ಸಂಪತ್ತು ಚಿನ್ನವಲ್ಲ, ಜನರ ಒಳ್ಳೆಯ ಮನಸ್ಸು, ಪ್ರಾಮಾಣಿಕತೆ ಮತ್ತು ಪರಸ್ಪರ ಸಹಾಯ ಮಾಡುವ ಗುಣ ಎಂಬುದು ಅರ್ಥವಾಯಿತು. ಮರುದಿನ ರಾಜನು ಸಭೆಯಲ್ಲಿ ಎಲ್ಲರ ಮುಂದೆಯೂ ಹೇಳಿದನು, ನಮ್ಮ ರಾಜ್ಯದ ಖಜಾನೆ ಖಾಲಿಯಾದರೂ ಮತ್ತೆ ತುಂಬಬಹುದು. ಆದರೆ ಜನರ ಪ್ರಾಮಾಣಿಕತೆ, ದಯೆ ಮತ್ತು ಒಗ್ಗಟ್ಟು ಕಳೆದು ಹೋದರೆ ಆ ರಾಜ್ಯ ಎಂದಿಗೂ ಶ್ರೀಮಂತವಾಗುವುದಿಲ್ಲ. ನಂತರ ಅವನು ಶಿಕ್ಷಣ, ಕೃಷಿ ಮತ್ತು ಬಡವರ ಕಲ್ಯಾಣಕ್ಕಾಗಿ ಹೊಸ ಯೋಜನೆಗಳನ್ನು ಆರಂಭಿಸಿದನು. ಕೆಲವು ವರ್ಷಗಳಲ್ಲಿ ಆ ರಾಜ್ಯವು ದೇಶದಲ್ಲೇ ಅತ್ಯಂತ ಸಂತೋಷ ಮತ್ತು ಸಮೃದ್ಧಿಯ ರಾಜ್ಯವಾಗಿ ಪ್ರಸಿದ್ಧಿಯಾಯಿತು.